ಒನ್ ಟೈಮಲ್ಲಿ ನಾವೆಲ್ಲರೂ 1 GB ಡೇಟಾನ ಬರೋಬ್ಬರಿ 1 ತಿಂಗಳ ತನಕ ಯೂಸ್ ಮಾಡಿದ್ವಿ. ಇನ್ ಕೇಸ್ ನಮಗೆ ನೆಟ್ವರ್ಕ್ ಸರಿಯಾಗಿಲ್ಲ, ರೀಚಾರ್ಜ್ಗಳು ಆಫರ್ಸ್ ಸರಿಯಾಗಿ ಸಿಗ್ತಿಲ್ಲಪ್ಪ ಅಂದರೆ ಬೇರೆ ಬೇರೆ ಆಪ್ಷನ್ಸ್ಗಳು ಇರ್ತಿತ್ತು. ನೀವು ಯಾವ್ದು ಬೇಕಾದ ಸಿಮ್ಗೆ ಪೋರ್ಟ್ ಆಗಿ ಇನ್ಸ್ಟೆಂಟ್ಲಿ ಕಾಲ್ ರೇಟ್ ಕಮ್ಮಿರೋ ಆಫರ್ಸ್ನ ಹುಡುಕ್ತಿದ್ವಿ. ಆದರೆ ಇವಾಗಿನ ಪರಿಸ್ಥಿತಿ ಏನಾಗಿದೆ, ನೀವು ಮಾರ್ಕೆಟ್ಲಿ 1 GB ಇಂಟರ್ನೆಟ್ ಪ್ಲ್ಯಾನು ಸಿಗಲ್ಲ. ಎವನ್ ಅನ್ಲಿಮಿಟೆಡ್ ಇಂಟರ್ನೆಟ್ ಹೆಸರಲ್ಲಿ ಇಂಟರ್ನೆಟ್ ನಮ್ಗೆ ಯಾವುದೂ ನೋಡೋಕ್ಕೆ ಸಿಗ್ತಿಲ್ಲ. ಎವನ್ ನೀವು ಯಾವುದೇ ಕಾಮನ್ ರೀಚಾರ್ಜ್ ಕೂಡ ಮಾಡಿಸಿಲ್ಲ ಅಂದರೆ ಇನ್ಕಮಿಂಗ್ ಕಾಲ್ಸು ಬರಲ್ಲ. ಮತ್ತು ಇದಕ್ಕಿಂತ ಬೆಂಕಿ ಪಾಯಿಂಟ್ ಏನಪ್ಪ ಅಂತಂದರೆ, ನಾವೇನು ಇಂಟರ್ನೆಟ್ ಹೈ ಸ್ಪೀಡ್ ಯೂಸ್ ಮಾಡ್ತಾ ಇದ್ವಿ, ಇದಕ್ಕಿಂತ 5x 10x ಸ್ಪೀಡಲ್ಲಿ ಎಲ್ಲ ರೀಚಾರ್ಜ್ ಪ್ಲಾನ್ಸ್ಗಳು ಬೆಲೆ ಜಾಸ್ತಿ ಆಗ್ತಿವೆ. ಸೊ ಅದಕ್ಕೆ ನಾವು ಇವತ್ತಿನ ವಿಡಿಯೋನಲ್ಲಿ ಈ ನಮ್ಮ ಭಾರತ ಸರ್ಕಾರ ಮತ್ತು ಈ ಟೆಲಿಕಾಂ ಕಂಪ್ನೀಸ್ಗಳು ಜನರನ್ನ ಹೇಗೆ ಆಟ ಆಡಿಸ್ತಿದ್ದಾರೆ, ಎವನ್ ದಿನಕ್ಕೆ ಏನಕ್ಕಪ್ಪ ಈ ರೀಚಾರ್ಜ್ ಪ್ಲಾನ್ಸ್ಗಳು ಜಾಸ್ತಿನೇ ಆಗ್ತಾ ಹೋಗ್ತವೆ ಮತ್ತು ಮುಂದಿನ ದಿನದಲ್ಲಿ ಕೂಡ ಇನ್ನೂ ಜಾಸ್ತಿ ಆಗಲಿವೆಯಾ, ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಈ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅಂತಂದರೆ, ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಬಂದ್ಬಿಟ್ಟು ಟೆಕಿ ಸೋಮ್ಸ್ ಕನ್ನಡ. ಈ ರೀತಿಯಾಗಿ ಟೆಕ್ ಇನ್ಫಾರ್ಮೇಷನು, ಅನ್ಬಾಕ್ಸಿಂಗ್ ರಿವ್ಯೂಸ್ ಮತ್ತು ನಿಮ್ಮ ಟೆಕ್ ನಾಲೆಜ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಡೆಫಿನೆಟ್ಲಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ಬೋದು. ಮೊದಲನೇದಾಗಿ ರಿಯಲ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು 2016. ಬಟ್ 2014ರಲ್ಲಿ ನಾವು 1 GB ಡೇಟಾ ಮತ್ತು ಕೆಲವೊಂದು ಲಿಮಿಟೆಡ್ ಕಾಲ್ಸ್ಗಳಿಗೆ 125-95 ರೂಪಾಯಿ ಪೇ ಮಾಡ್ತಿದ್ವಿ. ಒಂದು ಮಂತ್ ಪೂರ್ತಿ ನಾವು ಆರಾಮಾಗಿ ಯೂಸ್ ಮಾಡ್ತಿದ್ವಿ. ಆದರೆ ಯಾವಾಗ 2016ರಲ್ಲಿ ಜಿಯೋನವ್ರ ಧಮಾಕ ಆಫರೊಂದಿಗೆ ಮಾರ್ಕೆಟ್ಲಿ ಏನೊಂದು ಹೊಸ ಆಫರ್ಸ್ಗಳು, ಅನ್ಲಿಮಿಟೆಡ್ ಇಂಟರ್ನೆಟ್ ಅಂತ ಹೇಳಿದ್ರು, ಅನ್ಲಿಮಿಟೆಡ್ ಕಾಲ್ಸ್ಗಳಂತ ಹೇಳಿದ್ರು, ಜನ ಹುಚ್ಚೆದ್ದು ಎಲ್ಲ ಕಡೆ ಜಿಯೋ ಬ್ಯಾನರ್ಸು, ಜಿಯೋ ಸಿಮ್ ಕಾರ್ಡ್ಸ್ಗಳು, ಎಲ್ಲಿ ನೋಡಿದ್ರು ಜಿಯೋ ಅನ್ಲಿಮಿಟೆಡ್ ಇಂಟರ್ನೆಟ್ ಯೂಸ್ ಮಾಡ್ತಿದ್ದಾರೆ, ಎಲ್ಲಿ ನೋಡಿದ್ರು ಅನ್ಲಿಮಿಟೆಡ್ ಫೋನ್ಸಲ್ಲಿ ಮಾತಾಡ್ತಾನೆ ಇದ್ದಾರೆ. ಸೊ ಇಲ್ಲಿಂದ ಜನರ ಯೂಸೇಜ್ ರಾಕೆಟ್ ಸ್ಪೀಡಲ್ಲಿ ಹೋಯಿತು. ಅದೇ ರೀತಿಯಾಗಿ ಜಿಯೋ ಮಾರ್ಕೆಟ್ಲಿ ತುಂಬ ಹವಾ ಕೂಡ ಮಾಡ್ಕೊಳ್ತು. ಆದರೆ ರಿಯಾಲಿಟಿ ಏನು ಗೊತ್ತಾ, ಸೊ ಯಾವುದೇ ಒಂದು ಕಂಪ್ನಿ ಸ್ಟಾರ್ಟಿಂಗಲ್ಲಿ ನಿಮಗೆ ಫ್ರೀಯಾಗಿ ಏನೋ ಒಂದು ಕೊಡ್ತಿದೆಯಪ್ಪ ಅಂದರೆ ಏನೊಂದು ಪ್ಲ್ಯಾನ್ ಇದೆ ಅಂತ ತಿಳ್ಕೊಳ್ಳಿ, ಆಯಿತಾ. ಸೊ ದೊಡ್ಡವರೊಂದು ಮಾತು ಹೇಳಿದ್ದಾರೆ, ಇಫ್ ಯು ಆರ್ ನಾಟ್ ಪೇಯಿಂಗ್ ಫಾರ್ ದ ಪ್ರಾಡಕ್ಟ್ ದೆನ್ ಯು ಆರ್ ದ ಓನ್ಲಿ ಪ್ರಾಡಕ್ಟ್. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಇಲ್ಲಿ ಜಿಯೋನವ್ರು ಫ್ರೀ ಇಂಟರ್ನೆಟ್ಟು ಮತ್ತು ಕಾಲ್ಸ್ ಕೊಟ್ಟಿರೋದಕ್ಕೆ ತುಂಬ ರೀಸನ್ಸ್ಗಳಿದೆ. ಸೊ ಮಾರ್ಕೆಟ್ಲಿ ಏನೊಂದು ಹೊಸ ಐಡಿಯಾ ಮತ್ತು ಒಂದು ಹೊಸ ಸ್ಟ್ರಾಟರ್ಜಿಯಿಂದ ಜಿಯೋನವ್ರು ಎಂಟ್ರಿ ಕೊಟ್ಟರಪ್ಪ ಅಂತಂದರೆ, ಅದಕ್ಕೊಂಥರ ಪ್ರೆಡಾಟರಿ ಪ್ಲ್ಯಾನ್ಸ್ ಅಥವಾ ಪ್ರೆಡಾಟರಿ ಬಿಸ್ನೆಸ್ ಅಂತ ಕರಿಬೋದು. ಇದರರ್ಥ ಇವಾಗ ನಿಮ್ಮ ಹತ್ರ ತುಂಬ ದುಡ್ಡಿದೆ ಅಂತ ಅಂದ್ಕೊಳ್ಳಿ, ನಿಮ್ಮ ಕಾಂಪಿಟೇಟರ್ಸ್ನ ನೀವು ಸೋಲ್ಸೋಕ್ಕೆ ಅನ್ಲಿಮಿಟೆಡ್ ಫ್ರೀ ಆಗಿ ಕೊಡಿ, ಏನು ಬೇಕಾದ ನೀವು ಯೂಸರ್ ಸಲುವಾಗಿ ಕೆಲಸ ಮಾಡಿ. ಸೊ ಒನ್ ಟೈಮ್ ನೀವು ದುಡ್ಡೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಹೆವಿಯಾಗಿ ಖರ್ಚು ಮಾಡಿಬಿಟ್ಟು ಕಾಂಪಿಟೇಟರ್ಸ್ನ ಸೋಲ್ಸಿದ್ರಪ್ಪ ಅಂದರೆ, ಎಸ್ ನೀವು ಅಲ್ಲಿ ರಾಯಲ್ ಆಗಿ ನೀವು ಒಬ್ಬರೇ ವಿನ್ನರ್ ಇರ್ತೀರಲ್ವ, ಆವಾಗ ನೀವು ಹೇಳ್ದಂಗೆ ನೀವು ಕೇಳ್ದಂಗೆ ಬಿಸ್ನೆಸ್ ನಡೆಯುತ್ತೆ. ಇದಕ್ಕೆ ನಾವು ಪ್ರೆಡಾಟರಿ ಬಿಸ್ನೆಸ್ ಅಥವಾ ಪ್ರೆಡಾಟರಿ ಪ್ಲ್ಯಾನ್ಸ್ ಅಂತ ಕರಿಬೋದು. ಹಾಗಾದರೆ ಜಿಯೋನವರ ಪ್ಲ್ಯಾನ್ ಆದರೂ ಏನಿತ್ತಪ್ಪ ಅಂತ ಕೇಳಿದ್ರೆ, ಸ್ಟಾರ್ಟಿಂಗಲ್ಲಿ ಎಲ್ಲ ಅನ್ಲಿಮಿಟೆಡ್ ಇಂಟರ್ನೆಟ್ ಫ್ರೀನು, ಅನ್ಲಿಮಿಟೆಡ್ ಕಾಲ್ಸ್ಗಳು, ಒಟ್ಟಿನಲ್ಲಿ ಡೀಲ್ಸ್ಗಳು ಅದು ಇದು ಎಲ್ಲವನ್ನ ಕೊಟ್ಬಿಟ್ಟು ಉಳಿದಿರೋಂಥ ಕಾಂಪಿಟೇಟರ್ಸ್ನ ಒನ್ ಟೈಮ್ ಇವರು ಸರ್ಸ್ಕೊಂಡ್ರಪ್ಪ ಅಂದರೆ ಇವರೇ ಕಿಂಗು, ಇವ್ರು ಹೇಳ್ದಂಗೆ ಮಾರ್ಕೆಟ್ ನಡೆಯುತ್ತೆ. ಸೊ ಅದೇ ರೀತಿ 2026ರಲ್ಲೂ 2027ರಲ್ಲೂ ಇದೇ ಆಗಲಿದೆಯಪ್ಪ ಅಂತ ಭವಿಷ್ಯ ಕಣ್ಮುಂದೆ ಕಾಣಿಸ್ತಿದೆ. ಆದರೆ 2016ರಲ್ಲಿ ನೀವು ನೋಡಿರ್ಬೋದು, ಡೊಕೊಮೊ ಹೋಯಿತು, ಏರ್ಸೆಲ್ ಹೋಯಿತು, ಎವನ್ ಯುನಿಡಾರ್ ಅದು ಹೋಯಿತು. ಈ ರೀತಿಯಾಗಿ ಬೇರೆ ಬೇರೆ ಡೊಕೊಮೊ ಈ ಎಲ್ಲ ಕಂಪ್ನೀಸ್ಗಳು ಸ್ಟಾರ್ಟಿಂಗ್ ಎಷ್ಟೊಂದು ಒಳ್ಳೆ ಆಫರ್ಸ್ ಕೊಟ್ಟಿದ್ರು. ಮಾರ್ಕೆಟ್ ಎಲ್ಲಕ್ಕಿಂತ ಚೀಪೆಸ್ಟ್ ಕಾಲಿಂಗ್ ತೊಗೊಂಡ್ಬಂದವ್ರೆ ಡೊಕೊಮೊರು. ಅವರು ಯಾವಾಗಲೂ ಮನೆಗೆ ಹೋದ್ರಾಯ್ತಾ, ಇದನ್ನೆಲ್ಲ ಇವರು ಈ ಅನ್ಲಿಮಿಟೆಡ್ ಇಂಟರ್ನೆಟ್ಟು ಮತ್ತು ಜಿಯೋ ಜೊತೆ ಕಂಪೀಟ್ ಮಾಡೋಕ್ಕಾಗ್ದೇ ಇವ್ರು ಸೋತೋದ್ರಾಯ್ತಾ. ಇಂಥ ಒಳ್ಳೆ ಕಂಪ್ನೀಸ್ಗಳು ಮಾರ್ಕೆಟಲ್ಲಿ ತುಂಬ ಮನೆಗೆ ಹೋಗಿದೆ. ಆದರೆ ಜಿಯೋನವ್ರ ಜೊತೆ ಕಾಂಪಿಟೇಟ್ ಮಾಡೋಕ್ಕೆ ಏರ್ಟೆಲ್ನವರು ಹಂಗೋ ಮಾಡಿ ಸಾಲ ಮಾಡಿ ಸ್ವಲ್ಪ ದುಡ್ಡು ಕಟ್ಟೋಕ್ಕಾಗದೆ ಗೋರ್ಮೆಂಟ್ ಹತ್ರ ಹೇಳ್ಕೊಂಡು ಇವ್ರು ಮಾರ್ಕೆಟ್ಲಿ ಒಂದು ಹೆವಿ ಒಳ್ಳೆ ಟಕ್ಕರ್ಗುಳ್ದಿದ್ದಾರೆ. ಇದನ್ನು ಗೋರ್ಮೆಂಟ್ ಅವರೇ ಇಟ್ಕೊಂಡಿದ್ದಾರೆ ಏರ್ಟೆಲ್ನ. ಸ್ಪೆಷಲ್ ಇದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ ನಿಮಗೆ. ಇದನ್ನ ಬಿಟ್ಟರೆ VIನವರು ಮತ್ತು ವೊಡಾಫೋನವರು, ಐಡಿಯಾನವರು ಏನು ಸೇರಿಬಿಟ್ಟು ಮರ್ಜ್ ಆಗಿಬಿಟ್ಟು ಇವಾಗ VI ಅಂತ ಕಂಪ್ನಿ ನಡೆಸಿದ್ದಾರೆ. ಸೊ ಇವ್ರನ್ನೂ ಗೋರ್ಮೆಂಟ್ ಅವರು ಎಕ್ಸ್ಟ್ರಾ ಇವ್ರ ಹತ್ರ ಏನೊಂದು ಕಂಪ್ನಿ ವ್ಯಾಲ್ಯೂ ಇದೆ, ಇವರು 40% ದುಡ್ಡೇನೋ ಅವ್ರು ಕಟ್ಟಬೇಕಾಗಿದೆ ಗೋರ್ಮೆಂಟ್ಗೆ. ಬಟ್ ಗೋರ್ಮೆಂಟ್ ಏನು ಯೋಚನೆ ಮಾಡಿದೆ, ಇದನ್ನೂ ನಾವು ಕಳ್ಕೊಂಡಿವಪ್ಪ ಅಂತಂದರೆ ಇಲ್ಲಿ ಮಾರ್ಕೆಟ್ಲಿ ಇಬ್ಬರೇ ರಾಜಂದಿರ ಆಗ್ತಾರೆ, ಒಂದು ಏರ್ಟೆಲ್ ಮತ್ತು ಜಿಯೋ. ಅದಕ್ಕೆ ಮೂರನೇ ಕಾಂಪಿಟೇಷನ್ ಇರಲಿಯಪ್ಪ ಅಂತ ಬಿಟ್ಟು VI ಕಂಪ್ನಿಯ ಕೆಲವೊಂದು ಸ್ಟೇಕ್ಸ್ಗಳನ್ನ ಇಟ್ಕೊಂಡು, ಅಂದರೆ ಅವ್ರ ಶೇರ್ ವ್ಯಾಲ್ಯೂನ ಗೋರ್ಮೆಂಟ್ ಕಡೆನೇ ಇಟ್ಕೊಂಡು ಈ 3 ಕಂಪ್ನೀಸ್ಗಳು ಇರಲಿಪ್ಪ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ನಡ್ಸಕ್ಕೆ ಕೊಟ್ಟವ್ರೆ. ಆದರೆ BSNL ಕಥೆ ಏನಪ್ಪ ಅಂತ ನೀವು ಕೇಳ್ತಿದ್ರೆ, ನೋಡಿ ಇನ್ನೂ ಸ್ಟಿಲ್ BSNL ಸಿಮ್ ಕಾರ್ಡ್ ಯೂಸ್ ಮಾಡೋಂಥ ತುಂಬ ಜನ ಇದ್ದಾರೆ. ಸ್ಪೆಷಲಿ ಗೋರ್ಮೆಂಟೇ ಆ ಸರ್ವರ್ನ ನಡೆಸುತ್ತೆ, ಗೋರ್ಮೆಂಟ್ ಅಧಿಕಾರಿಗಳು ಸಿಮ್ ಕಾರ್ಡನ್ನು ಯೂಸ್ ಮಾಡ್ತಿದ್ದಾರೆ. ಜಸ್ಟ್ ಇದು ಒಂಥರ ಇರಲಿಯಪ್ಪ ಅಂತ ಹೇಳ್ಬಿಟ್ಟು ಅನ್ನುವಾಗೆ ನಡೆಸಿದ್ದಾರೆ. ಬಟ್ ಸ್ಟಿಲ್ ಸ್ವಲ್ಪ ಸ್ಲೋಲಿ ಮತ್ತು ಕೆಲವೊಂದು ಕಡೆ ಫಾಸ್ಟ್ಲಿ ಕೆಲಸ ಕೂಡ ನಡೀತದೆ. ಬಟ್ ಇಲ್ಲಿ ಇವರಿಗೆ ಜಾಸ್ತಿ ಪ್ರಾಫಿಟ್ ಸಿಗಲ್ಲ ಆಯಿತಾ ಗೋರ್ಮೆಂಟ್ ಕಡೆಯಿಂದ. ಇದನ್ನು ಜಸ್ಟ್ ನಡೆಸೋ ಸಲುವಾಗಿ ನಡೆಸಿದ್ದಾರೆ. ಬಾಕಿ VIನವರು ಇದ್ದಾರೆ, ಜಿಯೋನವರು ಇದ್ದಾರೆ, ಏರ್ಟೆಲ್ನವರು ಇದ್ದಾರೆ. ಇವ್ರ ಕಡೆಯಿಂದ ಕಮಿಷನ್ಸ್ಗಳು ಮತ್ತು ದುಡ್ಡು ಏನಿದೆ ಇದು ಗೋರ್ಮೆಂಟ್ಗೆ ತುಂಬ ಸಿಗತ್ತಾಯ್ತಾ. ಒಂಥರ ಇದನ್ನು ನಡೆಸೋಕ್ಕೆ ಟ್ಯಾಕ್ಸ್ ಇವರು
ತುಂಬ ಕಟ್ಟಬೇಕಾಗತ್ತೆ. ಅದು ಸಾವಿರಾರು ಕೋಟ್ಯಾಂತರ ರೂಪಾಯಿ ಇರುತ್ತೆ. ಹೀಗಾಗಿ ಈ BSNL ಇವರು ಜಾಸ್ತಿ ಡೆವಲಪ್ ಮಾಡೋದು ಬೆಳೆಸೋದು ನೋಡಿ, ಎಲ್ಲ ಕಡೆ 5G 6G ಬಂದರೆ ಇವರು ಇನ್ನೂ 4G ಟವರ್ಸ್ಗಳನ್ನ ಇವಾಗ ಅಟ್ಯಾಚ್ ಮಾಡ್ತಿದ್ದಾರೆ. ಸೊ ಇಂಥ ನ್ಯೂಸ್ಗಳು ನೀವಂತೂ ಆಲ್ರೆಡಿ ಕೇಳ್ತೀರಾ. ಬಟ್ ಇಲ್ಲಿ ಸ್ವಲ್ಪ ನಮ್ಮ ಗೌರ್ಮೆಂಟ್ ಸ್ಲೋ ಇದೆ. ಇನ್ನು ನೆಕ್ಸ್ಟ್ ಜೀವನವರ 2ನೇ ಚಾಪ್ಟರ್ ಬರೋಬ್ಬರಿ 2017 ಮತ್ತು 2018ರಲ್ಲಿ ರಾಕೆಟ್ ಸ್ಪೀಡಲ್ಲಿ ಮೂವ್ ಆಯ್ತಾ. ಸೊ ಸ್ಟಾರ್ಟಿಂಗಲ್ಲ ಏನೊಂದು ಅನ್ಲಿಮಿಟೆಡ್ ಇಂಟರ್ನೆಟ್ 2014 ಸ್ಟಾರ್ಟ್ ಆಗಿತ್ತು. ಅದನ್ನು ಜನ ಯೂಸ್ ಮಾಡಿ ಕಾಲ್ಸಲ್ಲಿ ಮಾತಾಡಿ ಏನೇನು ಹೊಸ ವಿಷಯಗಳನ್ನ ನೋಡಿಕೊಂಡು ಇಷ್ಟು ಅಡಿಕ್ಟ್ ಆಗಿದ್ರಪ್ಪ ಅಂದರೆ ಅದೇ ಟೈಮಲ್ಲಿ ಎಲ್ಲ ಸ್ಮಾರ್ಟ್ಫೋನ್ ಕಂಪ್ನೀಸ್ಗಳು ಕೂಡ 2 ಸಿಮ್ ಕಾರ್ಡ್ ಇರೋ ಫೋನ ಲಾಂಚ್ ಮಾಡಿದ್ರು. ಇಲ್ಲಿ ಜನ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಒಂದು ಇವರ ಮೇನ್ ಸಿಮ್ ಇತ್ತು, ಒಳ್ಳೆ ನೆಟ್ವರ್ಕ್ ಇರ್ತಿತ್ತು. ಬಟ್ ಇನ್ಕಮಿಂಗ್ ಕಾಲ್ಸ್ಗೆ ಮೇನ್ ಸಿಮ್ನ ಮಾತ್ರ ವಾಟ್ಸಪ್ ಸಲುವಾಗೆಲ್ಲ ಏರ್ಟೆಲ್ನ ಇಟ್ಕೊಂಡ್ರು. ಇನ್ನೊಂದು 2ನೇ ಸಿಮ್ಮು ಜಿಯೋ ತೊಗೊಂಡ್ರು. ಬಿಕಾಸ್ ಜಿಯೋ ಅನ್ಲಿಮಿಟೆಡ್ ಇಂಟರ್ನೆಟ್ ಮುಗಿತಪ್ಪ ಅಂದರೆ ಸಿಮ್ ಬಿಟ್ಬಿಡೋದು, ಸಿಮ್ ಕೂಡ ಫ್ರೀ ಆಗಿ ಸಿಗ್ತಿತ್ತು. ಮತ್ತೊಂದು ಹೊಸ ಸಿಮ್ ತೊಗೊಳ್ಳಿ. ಇದೇ ರೀತಿಯಾಗಿ ಎಲ್ಲರ ಹತ್ರ 4-5 ಸಿಮ್ಸ್ಗಳನ್ನ ಮೇಂಟೈನ್ ಮಾಡ್ತಿದ್ರು ಆಯಿತಾ. ಸೊ ಇಲ್ಲಿ ಏರ್ಟೆಲ್ಗೆ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ಕಾಲ್ಸ್ ಏರ್ಟೆಲ್ ಕಡೆಯಿಂದ ಹೋಗ್ತಿದೆ, ರೀಚಾರ್ಜ್ ಮಾಡುವಂಥ ಚಿಕ್ಕ ಪುಟ್ಟ ರೀಚಾರ್ಜ್ಗಳು ಇಲ್ಲೇ ಹೋಗುತ್ತೆ. ಬಟ್ ಇಲ್ಲಿ ಏರ್ಟೆಲ್ಗೆ ಫ್ರೀಯಾಗಿ ಸರ್ವಿಸ್ ಕೊಡೋ ಪರಿಸ್ಥಿತಿ ಬಂತಲ್ವಾ. ಏನು ಇಲ್ಲದೇ ಇದ್ದರೂ ಇನ್ಕಮಿಂಗ್ ಕಾಲ್ಸ್ ಕೊಡಬೇಕು, ಮೆಸೇಜಸ್ಗಳು, ಅಪ್ಡೇಟ್ಸ್ಗಳು, ಇದ್ರ ಬಗ್ಗೆ ಏರ್ಟೆಲ್ ಕೆಲಸ ಮಾಡಲೇಬೇಕಿತ್ತು, ಫ್ರೀ ಸರ್ವಿಸ್ ಕೊಡಲೇಬೇಕಿತ್ತು ಜೊತೆ ಕಾಂಪಿಟೇಷನ್ ಮಾಡೋಕ್ಕೆ. ಅದಕ್ಕೆ ಏರ್ಟೆಲ್ನವ್ರು ಒಂದು ಪ್ಲ್ಯಾನ್ ಮಾಡಿಬಿಟ್ಟು ನಮ್ಗೆ ಲಾಸಸ್ ಆಗ್ತಿದೆ, ನಾವು ಟ್ರೈ ಹತ್ರ ಹೋಗಿ ಈ ರೀತಿ ಒಂದು ಲೆಟರ್ನ ಕೊಡೋಣ, ಈ ರೀತಿ ಪ್ರಾಬ್ಲಮ್ಸ್ನ ಫಿಕ್ಸ್ ಮಾಡೋಕ್ಕೆ ಹೇಳೋಣ ಅಂತ ಬಿಟ್ಟು ಜಿಯೋನವರ ಅನ್ಲಿಮಿಟೆಡ್ ಪ್ಲ್ಯಾನ್ಸ್ಗಳನ್ನಿತ್ತು. ನೋಡಿ, ಇದನ್ನು ಸ್ಟಾಪ್ ಮಾಡೋಕ್ಕೆ ಗೌರ್ಮೆಂಟ್ ಒಪ್ಕೊಳ್ಳಿಲ್ಲ. ಬಿಕಾಸ್ ಯೂಸರ್ಸ್ ತುಂಬ ಇದ್ದಾರೆ, ಇಲ್ಲಿ ಕನೆಕ್ಷನ್ ಯಾವ ರೀತಿ ಇದೆ ದೇವ್ರಿಗೆ ಗೊತ್ತು. ಬಟ್ ಏರ್ಟೆಲ್ನವರ ಪ್ರಕಾರ ನೀವು ಸಿಮ್ ಯೂಸ್ ಮಾಡಬೇಕಪ್ಪ ಅಂತಂದರೆ ನೀವು ಕಂಪಲ್ಸರಿ ರೀಚಾರ್ಜ್ನ ಮಾಡಿಸ್ಲೇಬೇಕು. ಸೊ ರೀಚಾರ್ಜ್ ಮಾಡಿಸೋದ್ರೆ ಕಂಪ್ನಿಗೆ ಪ್ರಾಫಿಟ್ ಇರುತ್ತೆ, ಅದರಿಂದ ಕೆಲಸ ಕೂಡ ನಡೆಯುತ್ತೆ. ಇಲ್ಲಾಂದರೆ ಕಂಪ್ನಿ ಫ್ಲಾಪ್ ಆಗುತ್ತೆ. ಸೊ ಹೀಗಾಗಿ ಅಲ್ಲಿಂದ ಎಲ್ಲ ಜನರು ಒಂದೊಂದೇ ಸಿಮ್ ಕಾರ್ಡ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಯಿತಾ. ಸೊ ಅದು ವಾಟ್ಸಪ್ದು ಒಂದೇ ಮತ್ತು ಇನ್ಕಮಿಂಗು ಒಂದೇ ಅಂತ ಬಿಟ್ಟು ಒಂದೊಂದು ಸಿಮ್ನ ರೀಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿಂದ ಸ್ವಲ್ಪ ಕಂಪ್ನೀಸ್ಗಳಿಗೆ ಪ್ರಾಫಿಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸ್ಪೆಷಲಿ ಏರ್ಟೆಲ್ನವರು ಇಲ್ಲೇ ಉಳ್ಕೊಂಡ್ರು ಅಂತ ಹೇಳ್ಕೋಬಹುದು. ಆದರೆ ಜಿಯೋ ಇಲ್ಲಿ ಸುಮ್ಮನೆ ಆಗಬೇಕಲ್ವಾ. ಜಿಯೋ ಮತ್ತು ಬೇರೆ ಬೇರೆ ಆಫರ್ನ ಕೊಟ್ಟರು, ಇನ್ನೂ ಅಟ್ರಾಕ್ಷನ್ ಜಾಸ್ತಿ ಬೆಳೆಸಿದ್ರು. ಏನೋ ಏರ್ಟೆಲ್ 1 GB ಕೊಡ್ತಿದ್ರೆ ಅದೇ ಪ್ರೈಸ್ನಲ್ಲಿ 1.5 GB ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, 2 GB ಕೊಟ್ಟರು. ಸೊ ಹೀಗಾಗಿ ಮತ್ತೆ ಅಲ್ಲಿ ಇಲ್ಲಿ ಕಾಂಪಿಟೇಷನ್ ಅಂತ ನಾವು ಜಾಸ್ತಿ ನೋಡಿದ್ವಿ. ಇವಾಗ ಈ ಉಳಿದಿರುವಂಥ ದಿನಲೂ ಒಂದೊಂದು ಸಿಮ್ ಕಾರ್ಡ್ ಯೂಸ್ ಮಾಡ್ತಿರುವಂಥ ಸಿಮ್ ಯೂಸರ್ಸ್ ಏನಿದ್ದಾರೆ, ಇವರಿಂದ ಹೆಂಗಾದರೂ ಮಾಡಿ ಏರ್ಟೆಲ್ನವರು ಜಿಯೋನವರು ದುಡ್ಡು ಮಾಡಬೇಕಲ್ವಾ. ಇದಕ್ಕೆ ಸ್ಪೆಷಲಿ ನೀವು ರೀಸೆಂಟ್ಲಿ 2-3 ವರ್ಷ ಹಿಂದೆ ಪ್ರೈಸ್ ಹೈಕ್ನ ನೋಡಿರ್ಬೋದು. ಪ್ರತಿ ರೀಚಾರ್ಜ್ ಮೇಲೆ 30, 40, 50 ದೊಡ್ಡ ಏನು ಒಂದು 3 ತಿಂಗಳಿಗೆಲ್ಲ ರೀಚಾರ್ಜ್ ಮಾಡ್ತಿದ್ದು ನೋಡಿ, ಅಲ್ಲಿ ಹತ್ರ 100 ರೂಪಾಯಿ, 150, 200 ರೂಪಾಯಿ ತನಕ ಕೂಡ ಬೆಲೆ ಜಾಸ್ತಿ ಆಗಿವೆ ಆಯಿತಾ. ಏನಪ್ಪ 3 ತಿಂಗಳು ರೀಚಾರ್ಜಲ್ಲಿ 100 ರೂಪಾಯಿ ಜಾಸ್ತಿ ಆದರೆ ಏನು ದೊಡ್ಡ ವಿಷಯ ಅಂತ ಅನ್ಕೋಬೋದು. ನಾನು ಸ್ವಲ್ಪ ಕ್ಯಾಲ್ಕುಲೇಷನ್ ಎಲ್ಲ ವೀಕ್ ಇದ್ದೇನೆ ಆಯಿತಾ. ಸ್ಕ್ರೀನ್ ಮೇಲೆ ನಿಮಗೆ ನಾನು ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಎಷ್ಟು ಅಮೌಂಟ್ ಇದೆಯಪ್ಪ ಅಂತ ಓದ್ಬಿಟ್ಟು ಸ್ವಲ್ಪ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ. ಜಸ್ಟ್ ಇದು ಒಂದೊಂದು ರೀಚಾರ್ಜಿಂದ ಇರುವಂಥ ಏರ್ಟೆಲ್ನವ್ರದ್ದು ಅಮೌಂಟ್ ಇದೆ ಮತ್ತು ಜಿಯೋನವ್ರದ್ದು ಒಂದು ಅಮೌಂಟ್ ಇದೆ. ಸೊ ಇದನ್ನು ಜಸ್ಟ್ ರಫ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾ ಇದ್ವಿ. ಸೊ ಇದು ಜಸ್ಟ್ 1 ತಿಂಗಳು ಅಥವಾ 2 ತಿಂಗಳು ಇರುವಂಥ ರೀಚಾರ್ಜ್ ಪ್ಲಾನ್ಸ್ ಅಂತ ಅಮೌಂಟ್ ಆಗಿತ್ತು ಅಷ್ಟೇ. ಆದರೆ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಮತ್ತು ಸ್ಲೋಲಿ ಮೈಂಡ್ ಗೇಮ್ ಮಾಡಿರುವಂಥ ಮತ್ತೊಂದು ಸ್ಟ್ರಾಟಜಿ ಅಪ್ಪ ಅಂದರೆ ಅದು 28 ದಿವಸಗಳ ವ್ಯಾಲಿಡಿಟಿ ಆಯಿತಾ. ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗಲ್ಲಿ ಈ ಪ್ರಾಬ್ಲಮ್ ತುಂಬ ಜನ ಫೇಸ್ ಮಾಡಿದ್ದಕ್ಕೆ ಟ್ರೈನವ್ರು ಹೇಳಿದ್ರು. ಸೊ ನಿಮ್ಮ ಎಲ್ಲ ರೀಚಾರ್ಜ್ ಪ್ಲಾನ್ಸ್ಗಳಲ್ಲಿ ಕಂಪಲ್ಸರಿ 30 ಡೇಸ್ ಇರಬೇಕು, ಅಥವಾ 1-2 ಪ್ಲಾನ್ಸ್ಗಳಾದರೂ ನೀವು 30 ಡೇಸ್ನ ಆ್ಯಡ್ ಮಾಡೇ ಇರಬೇಕಪ್ಪ ಅಂತ ಬಿಟ್ಟು. ಸೊ ಈ ಟ್ರೈರವರ ರೂಲ್ಸ್ಗಳನ್ನು ಎರಡೂ ಕಂಪ್ನೀಸ್ಗಳು ಫಾಲೋ ಮಾಡಿದೆ. ಬಟ್ ಎಲ್ಲ ಪ್ಲಾನ್ಸ್ಗಳಷ್ಟಲ್ಲಿ 28 ದಿವಸನೇ ಸ್ಟಾರ್ಟ್ ಆಗುತ್ತೆ. 1-2 ಪ್ಲಾನ್ಸ್ಗಳನ್ನ ಇಟ್ಟಿದ್ದಾರೆ, ಬಟ್ ಅದು ಹಿಡನ್ ಆಗಿರುತ್ತೆ, ನಿಮ್ಗೆ ಸಿಗೋದೇ ಇಲ್ಲ. ಮತ್ತು ಇದ್ರೂ ಕೂಡ ಅಲ್ಲಿ ಡೇಟಾ ಆಗಿರಲಿ ಅಥವಾ ಬೇರೆ ಎಕ್ಸೆಸ್ಗಳು ನಿಮಗೆ ನೋಡೋಕ್ಕೆ ಸಿಗಲ್ಲ. ಸೊ ಸದ್ಯಕ್ಕೆ 28 ಡೇಸ್ನ ಮೈಂಡ್ ಗೇಮ್ ಏನಪ್ಪ ಅಂತಂದರೆ, ನೀವು 28 ಇಂಟು 12 ಮಂತ್ಸ್ ಮಾಡಿದ್ರಿಯಪ್ಪ ಅಂತಂದರೆ ಇಲ್ಲಿ ಮತ್ತೆ 1 ತಿಂಗಳು ವ್ಯಾಲಿಡಿ ಕಮ್ಮಿನೇ ಸಿಗುತ್ತೆ ಆಯಿತಾ. ಪ್ರತಿ ತಿಂಗಳು ನೀವು ರೀಚಾರ್ಜ್ ಮಾಡ್ತಿದ್ದೀರ ಅಂದರೆ ನಿಮಗೆ ಇಲ್ಲಿ ಮೈನಸ್ ಇದ್ದೇ ಇರುತ್ತೆ. ಅದತ್ರ ನೀವು ಪ್ರತಿ ತಿಂಗಳು 28 ಮಾಡ್ತಾ ಹೋದರೆ ನೀವು 13 ತಿಂಗಳಿಗೆ ರೀಚಾರ್ಜ್ ಮಾಡಿಸ್ಬೇಕಾಗತ್ತೆ ಒಂದೇ ವರ್ಷದಲ್ಲಿ. ಸೊ ಒಟ್ಟಿನಲ್ಲಿ ನೀವು ಪ್ರತಿ 3 ತಿಂಗಳ ರೀಚಾರ್ಜಲ್ಲಿ ಕೂಡ 100-200 ರೂಪಾಯಿ ಜಾಸ್ತಿ ಕೊಡ್ತಿದ್ದಾರೆ, ಮತ್ತು ಪ್ರತಿ ವರ್ಷದ ರೀಚಾರ್ಜಲ್ಲಿ ಕೂಡ 300-400 ರೂಪಾಯಿ ಅವರಿಗೆ ಎಕ್ಸ್ಟ್ರಾ ಕೊಡ್ತಾನೆ ಇದ್ದಾರೆ. ಸೊ ಇಷ್ಟೇ ಯೋಚನೆ ಮಾಡಿ ಇಲ್ಲಿ ಕಂಪ್ನೀಸ್ಗಳು ಎಷ್ಟು ದುಡ್ಡು ಮಾಡ್ತಿದ್ದಾರೆ ಮತ್ತು ಇದನ್ನ ಯಾವ ರೀತಿ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ತಿದ್ದಾರೆ. ಇನ್ನು ನೆಕ್ಸ್ಟ್ ಯಾವಾಗ ಚಾಪ್ಟರ್ 3 2025 ಮತ್ತು 26 ಬರುತ್ತೆ ನೋಡಿ, ಜಿಯೋ ಒಂದನ್ನು ಬಿಟ್ಟು ಉಳಿದಿರುವಂಥ ಎಲ್ಲ ಟೆಲಿಕಾಂ ಕಂಪ್ನೀಸ್ಗಳಿಗೆ ಎಷ್ಟು ವರ್ಸ್ಟ್ ಸಿಚುವೇಶನ್ ಬರುತ್ತಪ್ಪ ಅಂದರೆ, ನಿಮ್ಗೆ ಗೊತ್ತಿರೋ ಹಾಗೆ ಈ ಸ್ಪೆಕ್ಟ್ರಮ್ ಫೀಸ್ ಅಂತ ಇರುತ್ತೆ. ಸ್ಪೆಕ್ಟ್ರಮ್ಸ್ ಕಡೆಗೆ ಏನು ಕೊಟ್ಟಿರ್ತಾರೆ ಗೌರ್ಮೆಂಟ್ ಅವರು, ಇದಕ್ಕೆ ಎಕ್ಸ್ಟ್ರಾ ಫೀಸನ್ನು ಪ್ರತಿ ಟೆಲಿಕಾಂ ಕಂಪ್ನೀಸ್ಗಳು ಕಟ್ಟಬೇಕಾಗಿರುತ್ತೆ. ಸೊ ಇದೊಂದು ಫೀಸು, ಮತ್ತು AGR ಡ್ಯೂಸ್ ಅಂತ ಇರುತ್ತೆ, ಇದನ್ನು ಕೂಡ ಅಮೌಂಟ್ ಕಟ್ಟೋದ್ರ ಜೊತೆಗೆ ಇವರ ಆ್ಯನ್ಯುವಲ್ ರೆವಿನ್ಯೂ ಇರುತ್ತೆ, ಇದರಲ್ಲಿ ಕೂಡ ಗೌರ್ಮೆಂಟಿಗೆ ಇಂತಿಷ್ಟು ಪರ್ಸೆಂಟ್ ಹತ್ತಿರ 10%, 12% ಏನೋ ಶೇರ್ ಮಾಡಬೇಕಾಗಿರುತ್ತಂತೆ. ಸೊ ಈ ದುಡ್ಡು ಕಟ್ಟೋಕ್ಕೆ
VI ಅನ್ನೋರ ಹತ್ರ ದುಡ್ಡು ಇಲ್ದಿದ್ದಕ್ಕೆ ಇವರು ಗೋರ್ಮೆಂಟಲ್ಲಿ 39% ಸ್ಟೇಕನ್ನು ಇಟ್ಬಿಟ್ಟು, ಅಂದರೆ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ ನಿಮಗೆ ಇವ್ರದ್ದೇ ಆದ ಶೇರ್ಸ್ಗಳನ್ನ ಗೋರ್ಮೆಂಟ್ ಅವ್ರು ಹೋಲ್ಡ್ ಮಾಡಿಕೊಂಡು VIನ ನಡೆಸ್ತಿದ್ದಾರೆ. ಬಿಕಾಸ್ ಏರ್ಟೆಲ್ ಮತ್ತು ಈ ಜಿಯೋ ಎರಡೇ ಕಂಪ್ನಿ ಉಳಿಯುತ್ತೆ ಇಲ್ಲಿ, ಮತ್ತು ಹೆವಿ ಕಾಂಪಿಟೇಷನ್ ಆಗುತ್ತೆ ಇಲ್ಲಿ, ಜನಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಬಿಟ್ಟು ಮೂರನೇ ಕಂಪ್ನಿ ಒಂದನ್ನು ಜಸ್ಟ್ ಸ್ಟೇಬಲ್ ಮಾಡ್ತಿದ್ದಾರೆ. ಇನ್ನು ಕರೆಂಟ್ 2026 ಸಿಚುವೇಶನ್ ನೋಡ್ಕೊಂಡ್ವಿಯಪ್ಪ ಅಂದರೆ ಏರ್ಟೆಲ್ನವರು ಏರ್ಟೆಲ್ ಬ್ಯಾಂಕಿಂಗು, ಏರ್ಟೆಲ್ ಸೆಕ್ಯೂರಿಟಿ, ವರ್ಲ್ಡ್ಸ್ ಬೆಸ್ಟ್ ಸೆಕ್ಯೂರ್ ನೆಟ್ವರ್ಕು ಏನೇನೋ ಅಂತ ಹೇಳ್ಬಿಟ್ಟು ಇವ್ರು ಮಾರ್ಕೆಟ್ಲಿ ಸ್ವಲ್ಪ ಎಕ್ಸ್ಟ್ರಾ ಏನೇನೋ ರಿಸರ್ಚ್ ಮಾಡಿಬಿಟ್ಟು ಕೆಲವೊಂದು ಸರ್ವಿಸಸ್ನ ಕೊಡ್ತಿದ್ದಾರೆ. ಇದ್ರ ಜೊತೆಗೆ ಜಿಯೋನವರು ತಮ್ಮದೇ ಆದ ಜಿಯೋ ಅಪ್ಲಿಕೇಶನ್ಸು, ಕ್ಲೌಡು, ಜಿಯೋ ಗೇಮ್ಸು ಏನೇನಂತ ಹೇಳ್ಬಿಟ್ಟು ಇವರು ಕೂಡ ದುಡ್ಡಿದ್ದು ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡೋ ಸಲುವಾಗಿ ಇಂಥ ಸರ್ವಿಸಸ್ನ ಕೊಡ್ತಿದ್ದಾರೆ. ಆದರೆ VI ಅನ್ನೋರ ಹತ್ರ ಏನೂ ಇಲ್ಲ ಆಯಿತಾ. ಜಸ್ಟ್ ನಾವು ಮಾರ್ಕೆಟ್ಲಿ ಇದೀವಪ್ಪ, ಗೌರ್ಮೆಂಟ್ ಜೊತೆ ಹಿಂದೆ ಮುಂದೆ ಆಗ್ತಾ ಬರ್ತಾ ಇದೀವಪ್ಪ ಅನ್ನೋ ಲೆಕ್ಕಕ್ಕೆ VI ಅನ್ನೋರು ಮಾರ್ಕೆಟ್ಲಿ ಉಳಿದಿದ್ದಾರೆ. ಸೊ ಇಲ್ಲಿ 2026 ಕೂಡ ಎಲ್ಲ ಈ ರೀಚಾರ್ಜ್ ಬೆಲೆಗಳು ಇನ್ನೂ ಜಾಸ್ತಿ ಆಗಲಿವೆ, ಇನ್ನೊಂದು 1 ತಿಂಗಳಲ್ಲಿ ಬೆಲೆ ರಿವೀಲ್ನ ಕೂಡ ಮಾಡಿದ್ದಾರೆ ಅಂತ ಎಲ್ಲ ಕಡೆ ನ್ಯೂಸಸ್ಗಳು ಬರ್ತಾ ಇದೆ. ಸೊ ಈ ಕಂಡೀಷನ್ ಹೆಂಗಿರುತ್ತಪ್ಪ ಅಂದರೆ ನೋಡಿ, VIನವರು, ಏರ್ಟೆಲ್ನವರು, ಜಿಯೋನವರು, BSNL ಅಂತೂ ಈ ಕಾಂಪಿಟೇಷನಲ್ಲಿ ಇಲ್ಲವೇ ಇಲ್ಲ. ಸೊ ಈ ಮೂರರಲ್ಲಿ ಹೆವಿ ಕಾಂಪಿಟೇಟ್ ಆಗ್ತಿದೆ ಆಯಿತಾ. ಇವತ್ತಿಲ್ಲ ನಾಳೆ VI ಏನು ಹೊಗೆ ಹಾಕೊಳ್ತಪ್ಪ ಆ ಲೆಕ್ಕಕ್ಕಿದೆ. ಇನ್ನು ಇವರಿಬ್ಬರೇ ಮೇನ್ ಲೀಡರ್ ಉಳ್ಕೊಂಡ್ರಪ್ಪ ಅಂದರೆ ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕಾಗತ್ತೆ. ಮುಂಚೆ 2014-15ರಲ್ಲಿ 4-5 ಬೇರೆ ಬೇರೆ ಕಂಪ್ನೀಸ್ಗಳಿತ್ತು, ಯಾವ್ದು ಬೇಕಾದಕ್ಕೆ ಪೋರ್ಟ್ ಆಗಿ ಆಫರ್ಸ್ಗಳು ಸಿಗ್ತಿತ್ತು. ಬಟ್ ಆ ಕಾಂಪಿಟೇಷನಲ್ಲಿ ಉಳಿತಾ ಇಲ್ಲ. ಸೊ ಹೀಗಾಗಿ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಇದೆಯಪ್ಪ ಅಂದರೆ ಅದು ಗೋರ್ಮೆಂಟೇ ಮಾಡಬೇಕಾಯ್ತಾ. ಗೌರ್ಮೆಂಟ್ ಅವರು ಸ್ಟ್ರಿಕ್ಟ್ಲಿ ರೂಲ್ಸ್ನ ಹಾಕಬೇಕು, ಟ್ರೈ ಕಡೆಯಿಂದ ಕರೆಕ್ಟ್ ಆಗಿರುವಂಥ ರೂಲ್ಸ್ನ ಇವರು ಟೆಲಿಕಾಮ್ ಕಂಪ್ನಿಗಳು ಕೂಡ ಫಾಲೋ ಮಾಡಬೇಕು. ಆವಾಗಲೇ ಇದೆಲ್ಲ ಸರಿ ಹೋಗುತ್ತೆ. ಮತ್ತು ಇದು ಇಷ್ಟಕ್ಕೆ ನಿಲ್ಲಲ್ಲ ಆಯಿತಾ. ಈ ಕಾಂಪಿಟೇಷನ್ ಇರೋದು, ಫ್ರೀ ಸಿಗೋದು, ಅನ್ಲಿಮಿಟೆಡ್ ಇರೋದು, ಎಲ್ಲ ಡೀಲ್ಸ್ಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಜನರ ಪೈಸಾ ವಸೂಲು ಮಾಡೋಕ್ಕೆ ಕಂಪ್ನೀಸ್ಗಳು ಹೆಂಗಾದರೂ ಮಾಡಿ ಡೀಲ್ಸ್ಗಳನ್ನ ತೊಗೊಂಡು ಬಂದೇ ಬರುತ್ತೆ. ಸೊ ಇದೇ ಜಿಯೋನವರು ಈ ಅನ್ಲಿಮಿಟೆಡ್ ಇಂಟರ್ನೆಟ್ಟು ಮತ್ತು ಕಾಲಿಂಗ್ ಹುಚ್ಚನ್ನು ಇವಾಗ AI ಕಂಪ್ನೀಸ್ಗಳು ಕೂಡ ಹಚ್ಚಿದ್ದಾರೆ. ಎಸ್ಪೆಷಲಿ ಏರ್ಟೆಲ್ನವರು ಪರ್ಫೆಕ್ಟಿಲಿಟಿ ಫ್ರೀ 1 ವರ್ಷದೇನು ನಿಮ್ಮ ಬಂಡಲ್ ಆಫರ್ ಸಿಗ್ತಾಯಿದೆ, ಅದು ಏರ್ಟೆಲ್ ಸಿಮ್ ಯೂಸ್ ಮಾಡ್ತಿರೋರಿಗೆ. ಇದನ್ನು ನೋಡಿಬಿಟ್ಟು ಜಿಯೋನವರು ಗೂಗಲ್ನವರ ಜೆಮಿನೈ ಪ್ರೋ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ಲಿ 18 ತಿಂಗಳಿಗೆ ಕೊಡ್ತವ್ರೆ. ಸೊ ಇವಾಗ ನಾವು ಸ್ಟಾರ್ಟಿಂಗಲ್ಲಿ ಫ್ರೀಯಾಗಿ ಯೂಸ್ ಮಾಡ್ತಿದ್ವಿ ಗುರು, ಬಟ್ ಮುಂದೊಂದು ದಿನ ನಾವು AI ಹಿಂಗೆ ಯೂಸ್ ಮಾಡ್ತಾಯಿದ್ವಿ ನೋಡಿ, ಅದಿಲ್ಲ ಅಂದರೆ ನಡೆಯಲ್ಲ. ಒಂದು ಗಂಟೆ ನಿಮಗೆ ಇಂಟರ್ನೆಟ್ ಇಲ್ಲಾಂದರೆ ಆಗುತ್ತಾ, ನಿಮ್ಮ ಕೆಲಸ ನಡೆಯುತ್ತಾ? ಇಲ್ಲಲ್ವಾ? ಸೊ ಅದೇ ರೀತಿ AI ಟೂಲ್ಸ್ಗಳ ಜೊತೆ ಡೆಫಿನೆಟ್ಲಿ ಮುಂದಿನ ದಿನದಲ್ಲಿ ಕೂಡ ಆಗಲಿದೆ. ಇದನ್ನ ಬರೆದಿಟ್ಕೊಳ್ಳಿ ಆಯಿತಾ, ಡೆಫಿನೆಟ್ಲಿ ಆಗೇ ಆಗುತ್ತೆ. ಸೊ ಒಟ್ಟಿನಲ್ಲಿ ನಾವು ಇಲ್ಲಿ ದುಡ್ಡು ಕೊಟ್ಟು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಿಲ್ಲ, ನಾವೇ ಪ್ರಾಡಕ್ಟ್ ಆಗಿದ್ದೀವಿ ಆಯಿತಾ. ಸೊ ಈ ರೀಚಾರ್ಜ್ ಕಾಂಪಿಟೇಷನು ಮತ್ತು AI ಟೂಲ್ಸ್ಗಳಲ್ಲಿ ನಾವು ಎಕ್ಸ್ಟ್ರಾ ಮುಂದಿನ ದಿನಗಳಲ್ಲಿ ತುಂಬ ದುಡ್ಡನ್ನ ಕೊಡಲೇಬೇಕು, ಕೊಡಲಿಲ್ಲ ಅಂದರೆ ಕೆಲಸ ನಡೆಯಲ್ಲ. ಸೊ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋನಲ್ಲಿ ಈ ನೆಟ್ವರ್ಕ್ ಕಂಪ್ನೀಸ್ಗಳು ಮತ್ತು ಗೋರ್ಮೆಂಟ್ ಅವರಾಗಿರಲಿ ಅಥವಾ ಈ ರೀಚಾರ್ಜ್ ಕಂಪ್ನೀಸ್ಗಳು ಹೇಗೆ ವರ್ಕ್ ಮಾಡುತ್ತೆ, ಹೇಗೆ ಕೆಲಸ ಮಾಡುತ್ತೆ, ಐ ಹೋಪ್ ನಿಮಗೆ ಎಲ್ಲ ಅರ್ಥ ಆಗಿರ್ಬೋದು. ನಿಮಗೆ ಏನಾದರೂ ಕ್ವಶನ್ಸ್ ಇತ್ತಪ್ಪ ಅಂದರೆ ಡೆಫಿನೆಟ್ಲಿ ಕಡೆ ಕಮೆಂಟ್ಸ್ ಇರ್ಬೋದು, ಫೀಡ್ಬ್ಯಾಕ್ ಕೊಡೋದು ಕೂಡ ಕಮೆಂಟಲ್ಲಿ ಕೊಡ್ಬೋದು. ಸಿಗೋಣ ಅಂತ ಇನ್ನಷ್ಟು ಮುಂದಿನ ವಿಡಿಯೋಗಳಲ್ಲಿ. ಅಲ್ಲೊಟ್ಟಿಗೆ ನೆಕ್ಸ್ಟ್ ಒನ್. ನಮಸ್ಕಾರ.